ಏನಾಯ್ತು? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀಟಿಂಗ್ ಏನಿ ಪ್ರಾಬ್ಲಮ್? ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗ್ ಸಾಯ್ತಾ ಇದ್ರೆ ಹಾಡು ಕೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಈಗ ಬಂದ್ ಏನಾಯ್ತು ಅಂತ ಕೇಳ್ತೀಯ? ಯಾಕ್ರಿ ನಮ್ ತಂದೆಗೆ ಹೊಡೆದ್ರಿ? ಯಾರ್ ನಮ್ ಯಜಮಾನ್ರಿಗೆ ಹೊಡೆದಿದ್ದು? ಒಳ್ಳೆ ಬಾಂಬ್ ಹಾಕಿ ಸೌಂಡ್ ಬಂತು. ನೋವಾಗ್ತಿದೆ ಡ್ಯಾಡ್. ಅಯ್ಯೋ, ಒಳಕಲಲ್ಲಿ ಕಲ್ಲು ಹಾಕೊಂಡು ರುಬ್ದಂಗ ಆಗ್ತಾ ಇದೆ. ನೀರಲ್ಲಿ ಬಿದ್ದವ್ರನ್ನ ಕಾಪಾಡಿದ್ರಿ, ಓಕೆ. ಸ್ವಿಮ್ಮಿಂಗ್ ಪೂಲ್ ಸುತ್ತ ಎಷ್ಟು ಜನ ಇದಾರೆ, ಅವ್ರಿಗೆ ಯಾಕೆ ಹೊಡಿಲಿಲ್ಲ ನೀವು? ನನ್ ತಂದೆ ಒಬ್ರನ್ನ ಕಾಣಿಸಿದ್ ನಿಮ್ಗೆ ಏನ್ ದೊಡ್ಡ ಹೀರೋ ಅನ್ಕೊಂಡಿದ್ದೀರಾ? ಏನು ಗೊತ್ತಾಗ್ಲಿಲ್ಲ. ಏನ್ ಅನ್ಕೊಂಡಿದ್ದೀರಾ? ಜಗಳ ನಿಲ್ಸೆ, ಅಪ್ಪನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಕಂಡಕ್ಟರ್ ಡಾಕ್ಟರ್ ಕರ್ಕೊಂಡು ಹೋಗಿ. ಅಲ್ಲಿಗೆ ಅಲ್ಲಿಗಲ್ಲ ಕಡೆ. ಹೌದು ನಡಿ ಹೋಗೋಣ. ಎಂತ ಕೆಲಸ ಆಗೋಯ್ತಲ್ಲಪ್ಪ. ಕರ್ನಲ್ದು ಒಂದ್ ಕಿವಿ ತಮಟೆ ಡಮಾರು ಅನ್ಸುತ್ತೆ. ಎಂತ ಕೆಲ್ಸ ಮಾಡ್ದೆ ಗುರು. ಯಾರ ಹತ್ರ ಹೋಗಿ ಏನ್ ಕೇಳ್ಬೇಕಾಗಿತ್ತು, ಅವ್ರ ಕಿವಿಗೆ ಮಣ್ಣು ಹಾಕ್ಬಿಟ್ಟಲ್ಲ. ಇನ್ ನಾನು ನಿನ್ ಸಿಗ್ದಂಗೆ ಬಿಡು. ಅದು ಟಾಮಿ, ಚಿಯರ್ಸ್. ಸರ್, ಗುಡ್ ಈವ್ನಿಂಗ್ ಸರ್. ಅಜಯ್ ಸರ್, ಏನೋ ಅವತ್ತು ತಿಳಿದೆ ತಪ್ಪಾಗೋಯ್ತು ಸರ್. ನಿಮ್ಮನ್ನ ಸಾರಿ ಕೇಳೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್. ನಾನು ಕ್ಷಮಿಸಿರೋದಕ್ಕೆ ನೀನಲ್ಲಿ ನಿಂತಿರೋದು. ಕಮ್ 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 ಸೆಟ್. ಥ್ಯಾಂಕ್ ಯು ಸರ್. ಸರ್, ನಾಯಿ ತುಂಬಾ ಮುದ್ದಾಗಿದೆ ಸರ್. ಇದು ನಾಯಿ ಅಲ್ಲ. ನಾಯಿ ಎಂದ್ರೆ ನಾಲಿಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಟಾಮಿ, ಟಾಮಿ ಕೆಂಚಪ್ಪ, ಸೇ ಹಲೋ. ಹಾಯ್, ಹಲೋ ಹಲೋ ಟಾಮಿ ಕೆಂಚಪ್ಪ. ನನ್ ಮಗ ಇದ್ದಂಗೆ ಬರ್ದಿಟ್ಕೊತೀನಿ ಸರ್. ಗೋ ಟಾಮಿ, ಗೋ ಗೋ ಗೋ. ಬಾಯ್ ಕೆಂಚ. ಸರ್, ನೀವು ಕರ್ನಲ್ ಆಗಿದ್ದು? ಗುಡ್ ಕ್ವಶನ್. ನಮ್ಮ ಮಿಲಿಟರಿ ಇದ್ದ. ಒಂದ್ ಸರ್ತಿ ನಾನು ಬಂದೂಕ ಮುಟ್ಟಿದ್ದಕ್ಕೆ, ಹೇಯ್ ನೀನ್ ತರಕಾರಿ ಬರೋನು ಸರ್ಕಾರಿ ಬಂದೂಕ ಮುಟ್ಬಾರ್ದು ಅಂತ ಹೇಳ್ದ. ಅವತ್ತು ನಾನು ಡಿಸೈಡ್ ಮಾಡಿದೆ, ಮಿಲಿಟರಿ ಸೇರ್ದೆ, ಕರ್ನಲ್ ಆದೆ. ಆಗ ಈ ಬಂದೂಕ ನನ್ನ ಕೈ ಸೇರ್ತು. ನಾನು ಈ ಊರಿಗೆ ಯಾಕೆ ಬಂದೆ ಹೇಳು? ಯಾಕೆ ಬಂದ್ರಿ ಸರ್? ಕಾವೇರಿ ಗಲಾಟೆ. ಪೊಲೀಸ್ ಕೈಲಾಗಲ್ಲ, ಮಿಲಿಟರಿ ಬೇಕು ಅಂತಂದ್ರು. ಈ ಕನ್ನಡ ಮಣ್ಣು ನನ್ನ ಕೈ ಬೀಸ್ ಕರೀತು. ನಾನು ಬಂದೆ, ಗಲಾಟೆ ಎಲ್ಲ ತಣ್ಣಗಾಗ್ಬಿಡ್ತು. ಮತ್ತೇನು ವಾಪಸ್ ಹೋಗೋದು. ಇಲ್ಲೇ ಸರ್ವಿಸ್ ಆಯ್ತು, ರಿಟೈರ್ಡ್ ಆಯ್ತು, ಸೆಟ್ಲ್ ಆಗ್ಬಿಟ್ಟೆ. ಯಾಕೆ ಹೇಳು? ಯಾಕೆ ಸರ್? ನನಗೆ ಈ ಊರು ತುಂಬಾ ಇಷ್ಟ. ನಂಗೂ ತುಂಬಾ ಇಷ್ಟ ಸರ್. ಯಾಕೆ? ಸುಮ್ನೆ ಸುಮ್ನೆ ಸುಮ್ನೆ. ವಾಟ್ ಇಸ್ ಸಿಲ್ಲಿ ಗೈ? ಸರ್, ನೀವು ಕೂರ್ಗಲ್ಲಿ ಹೊಂದಿ ತುಂಬಾ ತಿಂತೀರಲ್ವಾ? ಅವರ್ ಫೇವರೆಟ್ ಡಿಶ್ ಈಸ್ ಪೋರ್ಕ್. ನಿಮ್ಗೆ ಹೊಂದಿ ಜ್ವರ ಬರಲ್ಲ ಸರ್? ಮೈಸೂರು ಪಕ್ಕದ ಮೈಸೂರಲ್ಲಿ ಮಾತ್ರ ಮಾಡ್ತಾರ? ಶಿವಾಜಿ ಮಹಾರಾಜರು ಶಿವಾಜಿ ನಗರದಲ್ಲಿ ಹುಟ್ಟಿದಾರ? RPC ಲೇಔಟ್ ನ 6 ಜನ PC ಕಟ್ಸಿದಾರ? ಹಾಗೆ ಹಂದಿಗೂ ಹಂದಿ ಜ್ವರಕ್ಕೂ ಸಂಬಂಧ ಇಲ್ಲ. ಮೈಂಡ್ ಇಟ್. ಒಳ್ಳೆ ಹುಚ್ಚನ ಆಡ್ದಂಗ ಆಡ್ತಾನ ನನ್ನ ಮಗ. ಸರ್, ಇದೇನ್ ಸರ್ ಇಷ್ಟೊಂದು ಮೆಟ್ಲುಗಳು? ಇಷ್ಟು ಮೆಟ್ಲುಗಳು ನೀವೇ ಗೆದ್ದಿದ್ದ? ಇಲ್ಲ, ಕಂಟೋನ್ಮೆಂಟ್ ಅಲ್ಲಿ ಸಾಬ್ರು ಅರ್ಧ ರೇಟಿಗೆ ಮಾರ್ತಾ ಇದ್ರು. ಎಲ್ಲ ಪರ್ಚೇಸ್ ಮಾಡ್ಕೊಂಬಂದೆ. ಯಾರ್ದೋ ಮಕ್ಕಳಿಗೆ ನಾನೇ ತಂದೆ ಆಗ್ಲಿ, ನಾನೇ ಕಷ್ಟಪಟ್ಟು ಬೆವರು ಸುರಿಸಿ ಪಡ್ಕೊಂಡಿರೋ ಮೆಟ್ಲದು ಕರ್ನಲ್ ಕೆಂಚಪ್ಪ. ಸಾರಿ ಸರ್, ಸಾರಿ. ನಿಮ್ಮಂತ ದೊಡ್ಡ ವ್ಯಕ್ತಿ ಮುಂದೆ ಕುತ್ಕೊಂಡು ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಕನ್ಫ್ಯೂಸ್ ಆಗ್ತಿದೆ ಸರ್. ಓಕೆ, ಇಟ್ಸ್ ಓಕೆ. ಸರ್, ಅಷ್ಟು ಮೆಟ್ಲುಗಳ ಮಧ್ಯೆ ಆ ಪಿಂಗಾಣಿ ಇದೆಯಲ್ಲ, ಚೈನೀಸ್ ಪಿಂಗಾಣಿ ಡಬ್ಬ, ಅದ್ರಲ್ಲೇನು ಚೈನೀಸ್ ಟೀ ಇದೆಯಾ ಸರ್? ಅದು ನನ್ನ ತಾಯಿಯ ಅಸ್ಥಿ. ಸಾರಿ ಅಮ್ಮ. ಅಸ್ಥಿನಾ? ಸರ್, ಅಸ್ಥಿ ತಗೊಂಡೋಗಿ ಶ್ರೀರಂಗಪಟ್ಟಣ ಸಂಗಮದಲ್ಲಿ ಬಿಡ್ಬೇಕಪ್ಪ. ಒಳ್ಳೆ ಆಸ್ತಿ ತರ ಮನ್ಲಿಟ್ಕೊಂಡಿದ್ರಲ್ಲ ಸರ್. ಹೌದು, ಅದು ಅಸ್ಥಿ ಅಲ್ಲ, ನನ್ನ ಆಸ್ತಿ. ಅದು ಇಲ್ಲಿದ್ರೆ ನನ್ನ ತಾಯಿ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ. ಸರ್, ನೀವು ನಿಮ್ಮ ತಾಯಿನ ಅಷ್ಟೊಂದು ಪ್ರೀತಿಸ್ತಿದ್ರ? ಇದ್ದೇ ಅಲ್ಲ, ಈಗ್ಲೂ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ನನ್ನ ತಾಯಿನ ಉಳಿಸ್ಕೋಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಕ್ಯಾನ್ಸರ್ ನನ್ನ ಆಸೆನೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು. ಅದ್ ಬಿಡಿ ಡ್ಯಾಡ್, ಊಟ ರೆಡಿ ಆಗಿದೆ, ಬನ್ನಿ ಹೋಗೋಣ. ಒಂದ್ ನಿಮಿಷ. ಅರೆ, ಆಗ್ತಾ ಇದೆಯಲ್ಲಪ್ಪ ಎಲ್ಲ. ಮತ್ತ್ಯಾಕ್ ತರಕ್ ಹೋದೆ? ಮೇಡಮ್, ಫಸ್ಟ್ ಟೈಮ್ ನಿಮ್ ಮನೆಗೆ ಬರ್ತಾ ಇದ್ದೇನೆ. ಬರಿಗೇಲಿ ಬಂದ್ರೆ ಹೇಗಿರುತ್ತೆ ಹೇಳಿ? ಓಕೆ ಓಕೆ, ಕೊಡು, ಓಪನ್ ಮಾಡ್ತೀನಿ. ನೋ ಸರ್, ಅದ್ ನನ್ ಕರ್ತವ್ಯ, ನಾನೇ ಮಾಡ್ತೀನಿ.
ಎತ್ತ ಕೆಲಸ ಮಾಡ್ಬಿಟ್ಟು ನಿಮ್ಮಮ್ಮನ್ ತಿರ್ಗಾ ಸಾಯಿಸ್ಬಿಟ್ಟೆ ಅಮ್ಮ. ಏನು ಪುಟ್ಟು ನಿನ್ನ ಹೆಸರು? ಟಾಮಿ ಟಾಮಿ ಕೆಂಚಪ್ಪ. ಚೆನ್ನಾಗಿದೆ, ನಿಂತರನೇ ಇದೆ. ಆಶೀರ್ವಾದ ಮಾಡಿ ಅಂಕಲ್. ಮತ್ತೆ ಯಾರು ನೀನು? ನಾನು ವಿಜಯ್ ಅಂಕಲ್. ಯಾವ ವಿಜಯ್? ಏನ್ ನಿಂಗೆ? ನಿಮ್ ಫ್ರೆಂಡ್ಶಿಪ್. ನಾನು ಕೆಂಪ್ಗಿರೋರ್ ನಂಬಲ್ಲ ಅಂಕಲ್. ನಾ ಏರಿಯಾ ಹೊಸದಾಗಿ ಬಂದಿದ್ದೀನಿ. ಇಲ್ಲಿ ಒಳ್ಳೆ ಮನ್ಸಿರೋ ವ್ಯಕ್ತಿ ಯಾರು ಅಂತ ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಅವರೆಲ್ಲ ಕರ್ನಲ್ ಕೆಂಚಪ್ಪ ಅಂದ್ರು. ಅವ್ರು ತುಂಬಾ ಒಳ್ಳೆಯವರು, ಆದ್ರೆ ಸ್ವಲ್ಪ ದಡ್ರು ಅಂದ್ರು. ಮತ್ತೇನೇನ್ ಅಂಕಲ್? ಕಿವಿಗ್ ಮಿಷಿನ್, ಸೊಂಟಕ್ ಬೆಲ್ಟು. ಬುದ್ಧಿವಂತರು ಯಾರಾದ್ರೂ ಒಟ್ಟಿಗೆ ಇಷ್ಟೆಲ್ಲ ಪೆಟ್ ಮಾಡ್ಕೊಂತಾರ? ಅದನ್ನ ನಾನಲ್ಲಪ್ಪ ಮಾಡ್ಕೊಂಡಿದ್ದು. ಮತ್ತಿನ್ಯಾರು? ಅದನ್ನ ಜ್ಞಾಪಿಸ್ಬೇಡ, ನನಗೆ ಮತ್ತೆ ಕಾರ್ಗಿಲ್ ವಾರ್ ಜ್ಞಾಪಕ ಆಗುತ್ತೆ. ನನ್ನ ರಕ್ತ ಕುದೀತದೆ. ಅಂಕಲ್ ನೀವೇನ್ ಟೆನ್ಷನ್ ತಗೊಂಬಿಡಿ, ನಾನ್ ಬಂದಿದ್ದೀನಲ್ಲ. ಏನ್ ಮಾಡ್ತಿದ್ಯಾ ಅಂಕಲ್? ನಾನು ನಾಟಿ ಕಿಂಗ್ ಕಾಯಂಗಡಿ ಪಾಪಣ್ಣ ಅವ್ರ ಪಟ್ಟ ಶಿಷ್ಯ. ನಿಮ್ ಉಳ್ಕಿರೋ ಸೊಂಟನ ಒಂದೇ ನೆಟ್ಗೆಲ್ ಸರಿ ಮಾಡ್ಬಿಡ್ತೀನಿ. ಅಲ್ಲಿ ಇಟ್ಕೊಳ್ಳಿ. ಹೆಂಗೆ ಹಿಂಗೆ 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 ಮಾಡಿ ಉಳ್ಕೆಲ್ಲ ಮಾಯ ಆಗ್ಬಿಡ್ತು. ನೀನ್ ಬಾರಿ ಚಾಲಾಕಿದ್ಯಪ್ಪ. ಯಾರ ಮನೆಗೆ ಬಂದಿರೋದು ನೀನು? ಇಲ್ಲೇ ಎದುರುಗಡೆ ಸೀತಾಪತಿ ಅಂಕಲ್ ಮನೆಗೆ. ನನ್ನ ಜೀವನದ ಜೊತೆ ಆಟ ಆಡ್ತಿರೋ ಹಲಾಲ್ ಕುರನು ಅದೇ ಮನೇಲಿ ಇದ್ದಾನೆ. ಕೋಪ ಮಾಡ್ಕೋಬೇಡಿ ಅಂಕಲ್, ನಾನು ಅವನ ಜೊತೆನೆ ಇರೋದು. ನನಗೆ ಅವನ್ ಮುಖ ನೋಡ್ದಾಗ್ಲೇ ಗೊತ್ತಾಯ್ತು ಅವನೆಂತ ಕ್ರೂರಿ ಅಂತ. ನಿಮ್ಮಂತ ಹಿರಿಯರ ಜೊತೆ ಅವ್ನು ಹುಡುಗಾಟ ಆಡೋದು. ಶೂಟ್ ಮಾಡ್ಬಿಡಕ ಅವನ್ನ. ಈಗ ಹಿಂಗ್ ಮಾಡಿ ಅಂಕಲ್, ಹಿಂಗ್ ಮಾಡಿ. ಅಲ್ಲ ರೀ, ಮಸಾಜ್ ಅವ್ರು ತರಿಸ್ತೀನಿ ಅಂತ ಹೇಳೇ ಇರ್ಲಿಲ್ಲ. ಮಸಾಜ್ ಮಾಡೋಣ ಅಲ್ಲ ಕಣೆ, ಕಾಯಂಗಡಿ ಪಾಪಣ ಶಿಷ್ಯ. ಸೀತಾಪತಿ ಮನೆಗೆ ಬಾಡಿಗೆ ಬಂದಿದ್ದಾನೆ ವಿಜಯ್ ಅಂತ. ಫಸ್ಟ್ ಕ್ಲಾಸ್ ಹುಡುಗ ಕಣೆ. ಹೌದಂಟಿ. ಈ ಎಕ್ಸರ್ಸೈಸ್ ಮಾಡಕ್ಕೆ 4 ಗೋಡೆ ಮಧ್ಯ ಮಜಾ ಬರಲ್ಲ. ಟೆರೆಸ್ ಗಾರ್ಡನ್ ಆತರದ್ದು ಇದಿಲ್ಲಪ್ಪ, ಮೇಲ್ಗಡೆ ಹೋಗೋ. ಹೋಗ್ಬೋದಾ? ಹೋಗು ಹೋಗು. ಥ್ಯಾಂಕ್ ಯು. ಎಲ್ಲ ಮನಸ್ಸಾರೆ ಗ್ಯಾಂಗ್. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಕಣೆ. ಚಿಕ್ಕ ವಯಸ್ಸಿಗೆ ಸೊಂಟದ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ. ಹೌದೌದು, ಸುಸ್ತಾಗಿದ್ರೆ ಜ್ಯೂಸ್ ತಗೋ. ಇನ್ನೂ ಅನ್ನೋದು ಭಗವಂತ ಮನುಷ್ಯರಿಗೆ ಹಾಕೊಟ್ನ. ಕತ್ ಬಗ್ಸಿ. ಏನು ಬಗ್ಸಕ್ಕಾಗಲ್ಲ. ಅಂಕಲ್ ಆಪಲ್ ತಗೊಳ್ಳಿ ಅಂಕಲ್. ವಿಜಯ್ ನೀನ್ ತಿನ್ನಪ್ಪ. ಅಯ್ಯೋ ನೀವು ಪೇಷಂಟ್ ಅಂಕಲ್, ನಾನ್ ಕಟ್ ಮಾಡಿದ್ ನಿಮ್ಗೋಸ್ಕರ ಅಲ್ವಾ. ತುಂಬಾ ಒಳ್ಳೆಯವನಪ್ಪ ನೀನು. ನಿನ್ನಿಂದ ನಮ್ಮ ಮನುಷ್ಯಗೆ ಎಂತ ದೊಡ್ಡ ಹೆಲ್ಪ್ ಆಯ್ತು ಗೊತ್ತಾ? ಅದು ಕದ್ದು ಮುಚ್ಚಿ ಹೆಲ್ಪ್ ಮಾಡ್ತಾ ಇದ್ದಾನೆ ಮಮ್ಮಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದಿಷ್ಟೇ, ಬಲಗೈಲ್ ಮಾಡಿರೋ ದಾನ ಎಡಗೈ ಗೊತ್ತಾಗ್ಬಾರ್ದಂತೆ. ನೋಡಿದ್ರ ಎಂತ ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಂಡಿದ್ದಾರೆ. ಅಯ್ಯಯ್ಯೋ, ಒಂದೇ ರೂಮಲ್ಲಿ ಇದ್ರು ಇಷ್ಟೊಂದು ವ್ಯತ್ಯಾಸ. ನೀನು ರಾಮ, ಅವನು ರಾವಣ. ನೀನು ಕೃಷ್ಣ, ಅವನು ಕೀಚಕ. ನಾನು ಅವನಿಂದ ದೂರ ಇರ್ಬೇಕು ಅಂತ ಆಸೆ ಪಡ್ತೀನಿ. ಆದ್ರೆ ಅವನ ಹತ್ರ ಒಂದ್ ಕಾಟ ಕೊಡ್ತಾನಪ್ಪ. ಮನೆಯೊಳಗಿದ್ರೆ ಬಾಟ್ಲಲ್ಲಿ ಎಸ್ತಾನೆ, ರಸ್ತೆಲಿದ್ರೆ ಗಾಡಿಲಿ ಬಂದ್ ಗುಂಬಿಡ್ತಾನೆ. ಅಯ್ಯಯ್ಯೋ, ಏನ್ ಬಾಬಾ ಇದು? ಮಿಲಿಟರಿ ಇದ್ದಾಗ್ಲೂ ಗಾಯ, ರಿಟೈರ್ಡ್ ಆದ್ಮೇಲೂ ಗಾಯ. ನಿನಗ್ ಬಟ್ಟೆಗಿಂತ ಬ್ಯಾಂಡೇಜ್ ಖರ್ಚೆ ಜಾಸ್ತಿ. ಅಯ್ಯೋ, ಎಲ್ಲ ನನ್ನ ಹಣೆ ಬರಕಣ. ಅದ್ ಸರಿ, ಇವಾಗ ಒಂದ್ ಮುಖ ತೋರಿಸ್ತಿದ್ಯಲ್ಲ, ಇಷ್ಟ ದಿನ ಎಲ್ಲೋ ಹಾಳಾಗೋಗಿದ್ದೆ. ಹೌದಣ್ಣ, ನನ್ಗೂ ನಿನ್ ಮೇಲೆ ಕೋಪ ಬಂದಿದೆ. ಯಾಕಮ್ಮ? ಮತ್ತಿನ್ನೇನು, ಒಂದೇ ಊರಲ್ಲಿ ಇದ್ಕೊಂಡು ತಂಗಿ ನೋಡೋಕೆ ಬಂದಿಲ್ಲ? ಅಯ್ಯೋ, ಒಂದೇ ಊರ್ಗೋದೆ ನೀನು. ಒಂದೇ ಮನೇಲಿ ಇದ್ಕೊಂಡು ಹೆಂಡತಿ ಮುಖನೇ ನೋಡಕ್ ಆಗ್ತಾ ಇಲ್ಲ ಅಂದ್ರೆ? ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲಮ್ಮ. ಒಬ್ಬ ಕಿರಾತ್ಕ ಮ್ಯಾನೇಜರ್ ಬಂದು 3 ತಿಂಗಳಿಂದ ನನಗೆ ನೈಟ್ ಶಿಫ್ಟ್ ಹಾಕಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನಮ್ಮ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಓಕೆ. ಕಿರಾತ್ಕ ಮ್ಯಾನೇಜರ್ ಅಂದ್ರಲ್ಲ, ಯಾರದು? ಅವನಿರ್ಲಿ, ನೀನ್ ಯಾರು? ಏಯ್, ಇವರು ವಿಜಯ್ ಅಂತ ನಮ್ಮನೆ ಎದುರುಗಡೆ ಮನೇಲಿದ್ದಾರೆ. ತುಂಬಾ ಒಳ್ಳೆ ಹುಡುಗ. ಹೌದಾ? ಬಹಳ ಸಂತೋಷ ತಾವು ಪರಿಚಯ ಆಗಿದ್ದು. ಇಟ್ಸ್ ಓಕೆ. ನಿಮ್ ಸಂತೋಷನೆಲ್ಲ ಕಿತ್ಕೊಂಡ ಅಂದ್ರಲ್ಲ, ಅವ್ನ್ ಯಾರು ಅಂತಾನೆ ಹೇಳಿಲ್ಲ. ಅಯ್ಯೋ, ಈ ತಂಪೊತ್ನಲ್ಲಿ ಅವನ ಹೆಸರು ಯಾಕೆ? ಬೇಡ ಬಿಡು. ಹಾಗಲ್ಲ, ಇಷ್ಟೊಂದು ಬೇಜಾರಾಗೋ ಕೆಲ್ಸ ಏನ್ ಮಾಡ್ದ ಅವನು? ನನ್ನ ಮ್ಯಾರಿಡ್ ಲೈಫ್ ನೇ ಹಾಳು ಮಾಡ್ಬಿಟ್ಟ. ಅವನ ಹೆಸರು? ಅವನ ಹೆಸರು ಅಜಯ್.
ನೋಡ್ದೆ ಅಯ್ಯೋ ನೋಡಿದ್ರ ಅಂಕಲ್ ಆ ಅಜಯ್ ಇವ್ರನ್ನು ಬಿಟ್ಟಿಲ್ಲ. ಆ ಕಂತ್ರಿ ನಮ್ ಇಡೀ ಫ್ಯಾಮಿಲಿಗೆ ಶನಿ ತರ ಗುರು ನಿನ್ನ ಟೈಮ್ ಹೋಲ್ಸಲ ಕೆಟ್ಟೋಗಿದೆ. ಈ ಬೊಕ್ಕೆನ ಬಿಸಾಕು, ಕರ್ನಲ್ಲ ಮರ್ತೋಗು. ಮೊದ್ಲು ಆ ನಿದ್ದೆ ಮಾವನ್ ಕ್ಯಾಚ್ ಹಾಕು. ಏನೇ ಮಾಡ್ತೀಯಾ? ಕತ್ತೆ ಕಮಿನಿ ಕುತ್ತೆ ಶೂಟ್ ಮಾಡ್ಬಿಡ್ತೀನಿ. ನಿನಗೇನೆ ಬಂತು ದರಿದ್ರ? ಹೋಗಿ ಇವ್ನು ಹಿಡ್ಕೋತಾ ಇದ್ಯಾ? ಅಂಕಲ್ ಅದನ್ನ ಉದ್ದೇಶ ಏನ್ ಅನ್ಕೊಂಡ್ಬಿಟ್ಟೆ ನನ್ನ ಕೈಲಾಗ್ದು ಅನ್ಕೊಂಡ್ಬಿಟ್ಟೆನೋ? ನಾನು ಮಿಲಿಟರಿ ಅನ್ಕೊಳೋ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡ್ಬಿಟ್ಟೆ ಕರ್ನಲ್ ಕೆಂಟ? ನೀವರು ಮತ್ತೆ ಹೇಳಿ ಅಂತೆ. ಏನೋ ಚಿಕ್ಕ ಹುಡುಗಾಟ ಆಡ್ತೀಯ ಸುಮ್ನೆ ಇದ್ದೆ. ಆದ್ರೆ ಇವತ್ತು ಹೇಳ್ತೀನಿ ಕೆಲ್ಸ್ಕೋ, 100 ಮೀಟರ್ ಸುತ್ತಮುತ್ತ ನೀನಾಗ್ಲಿ ನೀನು ಬಿಸಾಡೋ ವಸ್ತು ಸಿಕ್ತು ಅಂತಂದ್ರೆ ಕೊನೆ ಗುಣ್ಣ ಕಾರ್ಗಿಲ್ಲ ಅನ್ಸಿದ್ದೆ. ಈಗ ನಿನ್ ಮೇಲೆ ಆರಿಸ್ಬಿಡ್ತೀನಿ. ನನ್ನ ಉದ್ದೇಶ ಅದಲ್ಲ. ನನ್ನ ಮಗನೇ ಪ್ರಕಾಶ. ಈಗಲೇ ಬರ್ಬೇಕಾ? ಅಯ್ಯೋ ನೀನೇನ್ ಮಾಡಕ್ ಹೊರಟಿದ್ಯೋ ಅದು ತುಂಬಾ ತಪ್ಪು. ಪ್ರೀತಿಸೋ ತಪ್ಪ? ನಾನ್ ಪ್ರೀತಿ ಮಾಡ್ತಾರ ತಪ್ಪ? ನಿಮ್ ಜೀವನದಲ್ಲಿ ನೀವ್ ಯಾವತ್ತೂ ಯಾರನ್ನು ಪ್ರೀತಿ ಮಾಡಿಲ್ವಾ? ಮಾಡಿದಿರ ತಾನೆ? ಮತ್ತೆ ನನ್ ಪ್ರೀತಿಗೆ ಯಾಕೆ ತೊಂದರೆ ಕೊಡ್ತಾ ಇದೀರಾ? ಗುಡ್ ಮಾರ್ನಿಂಗ್ ಅವನಲ್ಲಿ ಇಲ್ಲೇ ಇದ್ದಾನೆ ನಿಮ್ಮನೇಲಿ. ನಿಮ್ಮ ಹೆಂಡತಿ ಜೊತೆಗೆ. ಈ ಟೈಮಲ್ಲಿ ಒಳಗೆ ಹೋಗೋಗಿಲ್ಲ. ಮೊದಲಿನ ಮಜಾ ಕೆಲಸ ಮುಗಿದೋಗ್ಲಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ನಂಗೊಂದೇ ಒಂದು ಅವಕಾಶ ಕೊಡಿ. ಪ್ರೀತಿಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅಜಯ್ ನೀನಿಗ್ ಕೈ ಮುಗಿತೀನಿ, ಇಲ್ಲಿಂದ ಹೊಟ್ಟೋಗ್ಬಿಡಪ್ಪ. ಇಲ್ಲ, ನೀವ್ ಹೂ ಅಂತ ಹೇಳೋ ತನಕ ಈ ಮನೆಯಿಂದ ಹೊರಗಡೆ ಹೋಗೋ ಮಾತೇ ಇಲ್ಲ. ಅಂಕಲ್ ಹೋಗ್ಬೇಡಿ ಪ್ಲೀಸ್. ನಾನೇ ತಡಿತೇನೋ. ಅಂಕಲ್ 2 ನಿಮಿಷ ಆಗೋಗುತ್ತೆ. ಡಿಸ್ಟರ್ಬ್ ಮಾಡ್ಬೇಡಿ. ಅಕ್ಕ ನೀವಿಬ್ರಿಗೂ ಕಾಚಾರ ಬಿಟ್ಬಿಡ್ತೀನಿ. ನಮ್ಮ ಅಜ್ಜಿ ನಿಮ್ಗೆ ಅಷ್ಟೇ ಹೇಳಿದಾರೆ, ಆದ್ರೂ ನೀವು ಹೆದರ್ಕೋತಿರಲ್ಲ. ಅವರು ಕರ್ನಲ್ ಆದ್ರೆ ಮಿಲಿಟರಿಗೆ, ಈ ಮನೆಗೆ ನೀವು ಕರ್ನಲ್. ನೀವ್ ಹೇಳಿದ್ ಮಾತಾಡಿಬೇಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಜಯ್ ನಾನ್ ಸರಿ ಕೊಡು ಪ್ಲೀಸ್. ಅಂಕಲ್ ಏನೋ ವಯಸ್ಸು ಬಿಟ್ಬಿಡಿ. ನೀವು ಹೀಗೆ ಆಟ ಮಾಡಿದ್ರೆ ಅವ್ರು ಓಡೋಗ್ಬಿಡ್ತಾರೆ. ಆಮೇಲೆ ಮಾನ ಮರ್ಯಾದೆ ಹೋಗೋದು ನಿಮ್ದೆ ತಾನೆ. ಅಂಕಲ್ ಬಿಟ್ಬಿಡಿ. ಏನ್ ಹುಡುಗ ನೀವು? ಆಂಟಿಗಳು ಬಿಡಲ್ಲ, ಹೆಂಗಸರು ಬಿಡಲ್ಲ, ಇಷ್ಟು ಬಿಡಲ್ಲ. ಕರ್ನಲ್ ಕೆಚಪ್ಪ ಅಯ್ಯೋ ಆಂಟಿ, ನಿಮ್ ಸೆರಗ್ ನಾಯಿ ಹಿಡ್ಕೊಂಡಿಲ್ಲ, ಇಲ್ಲಿ ಸಿಕ್ಕಾಕೊಂಡಿದೆ, ಬಿಡಿಸ್ತೀರಿ. ಆಂಟಿ ಪ್ಲೀಸ್ ಆಂಟಿ, ಕೋಆಪರೇಟ್ ಮಾಡಿ ಆಂಟಿ. ನೋಡ್ದ್ಯಾ ಅನುಷಾ, ಮಾಡರ್ನ್ ದುಶ್ಯಾಸನನ್ನ? ದ್ರೌಪದಿ ರೋಲಿಗೆ ಬೇರೆ ಯಾರು ಸಿಗ್ಲಿಲ್ವಾ ನಿನಗೆ? ಸೀರೆ ಸಿಕ್ಕ ಪಾಪ ಆಂಟಿ